ನಾವು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಹ್ಯೂಮನ್ ರೈಟ್ ವತಿಯಿಂದ ಹಾಗೂ ವಿವಿಧ ಸಂಘಟನೆ ವತಿಯಿಂದ ನಾವು ಇವತ್ತಿನ ದಿವಸ ಏನು ನಗರದಲ್ಲಿ ಹಾಗೂ ರಾಜ್ಯದಾದ್ಯಂತ ಏನು ಮೈಕ್ರೋ ಫೈನಾನ್ಸ್ನವರ ಒಂದು ಹಾವಳಿಯಿಂದಾಗಿ ಜನ ನರಳುತ್ತಾ ಇದ್ದಾರೆ, ಅದನ್ನು ಒಂದು ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ರಾಜ್ಯದಾದ್ಯಂತ ಮತ್ತು ನಮ್ಮ ನಗರವನ್ನು ಹೊರತುಪಡಿಸಿಲ್ಲ, ನಗರದಲ್ಲಿಯೂ ಕೂಡ ಸಾಕಷ್ಟಿದೆ. ನಿಯಮಾನುಸಾರವಾಗಿ ನಿಯಮವನ್ನು ಗಾಳಿಗೆ ತೂರಿ ರಾತ್ರಿ ಅಂದಂತೆ ಯಾವಾಗಂದೇ ಅವಾಗ ಹೋಗಿ ಮನೆ ಕುಂತು ಸಾಲ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತು ಬಡ್ಡಿ, ವಾರದ ಬಡ್ಡಿ ಮತ್ತು ಮಾಡುವಂಥವ್ರಿಗೆ ಅವರಿಗೆ ನಿಯಮನೇ ಇಲ್ಲ, ಅವರಿಗೆ ಲೈಸೆನ್ಸ್ ಇರೋದಿಲ್ಲ, ಆದರೂ ಕೂಡ ಹೆಚ್ಚಿನ ಬಡ್ಡಿಯನ್ನು ತಗೊಳ್ತಾರೆ. ಆ ಬಡ್ಡಿ ತಗೊಳ್ಕೊಳ್ಳುವಂಥ ಬಡ್ಡಿಗೆ ಅದರ ಲೆಕ್ಕನ ಹಾಕ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬಡ್ಡಿಯನ್ನು ತಗೊಳ್ತಾ ಇದ್ದಾರೆ. ಚಕ್ರ ಬಡ್ಡಿ ಅಷ್ಟು ತಗೊಳ್ತಾ ಇದ್ದಾರೆ. ಇವತ್ತಿನ ದಿವಸ ಆತ್ಮಹತ್ಯೆಗಳು ಸಾಕಷ್ಟು ರಾಜ್ಯದಲ್ಲಿ ಕಾಣ್ತಾ ಇದ್ದಾವೆ. ಹೀಗಾಗಿ ಏನೋ ಬಡ್ಡಿ ವ್ಯವಹಾರವನ್ನು ಮಾಡ್ತಾರೆ ಅಂಥವರೆಲ್ಲ ಒಂದು 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 ಮುಕ್ತಾಯ ಮಾಡಬೇಕದು. ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ವ್ಯವಹಾರಗಳು ಏನಿದ್ದಾವೆ ಅತಿ ಹೆಚ್ಚು ಏನು RBI ಗೈಡ್ಲೈನ್ಸನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂಥ ವ್ಯವಹಾರಗಳು ಏನು ಲೈಸೆನ್ಸಿಂದ ಮಾಡ್ತಾರೆ ಅಂಥವೆಲ್ಲಗಳನ್ನು ನಾಶಪಡಿಸಬೇಕನ್ನುವಂಥ ಉದ್ದೇಶದಿಂದ ನಾವು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅವ್ರ ಮನೆಗೆ ಬಂದು ತ್ರಾಸ ಕೊಡೋದಾಗ್ತದೆ. ಇಲ್ಲ ಇದು ಎಂಥ ಫೈನಾನ್ಸ್ ಒಳ್ಳೆ ಪರಿಸ್ಥಿತಿ ಇದರಲ್ಲಿ ನಾವು ಮನವಿಯಲ್ಲಿ ಏನು ಬರೆದಿದ್ದೀವಿ ಅಂದರೆ, ವಿಷಯ ಮೈಕ್ರೋ ಫೈನಾನ್ಸ್ ಹಾಗೂ ವಾರ್ತಾ ಸಂಘಗಳಿಂದ ಸಾರ್ವಜನಿಕರಿಗೆ ಅಕ್ರಮವಾಗಿ ಸಾಲ ವಸೂಲಿ ಮಾಡುತ್ತಿರುವುದನ್ನು ತಡೆ ಹಿಡಿಯುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ 20-30 ವಾರದ ಸಂಘಗಳು ಮೈಕ್ರೋ ಫೈನಾನ್ಸ್ ಹಾಗೂ ವಾರದ ಸಂಘಗಳಿಂದ ಮಹಿಳೆಯರ ಮನೆಗೆ ಹೋಗಿ ಬೆಳಗ್ಗೆ ಮನೆ ಹತ್ತಿರ ನಿಲ್ಲುವುದು ಹಾಗೂ ಫೋನ್ ಕಾಲ್ ಮುಖಾಂತರ ಕಿರುಕುಳ ಮಾಡುತ್ತಿದ್ದಾರೆ. ಕಾರಣ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನುಬದ್ಧವಾಗಿ ಸಾಲ ನೀಡಿದ್ದೇ ಆದಲ್ಲಿ ಕಾನೂನುಬದ್ಧವಾಗಿ ವಸೂಲಾತಿ ಮಾಡಬಹುದು. ಆದರೆ ಈ ಫೈನಾನ್ಸ್ಗಳು ಕಾನೂನು ಬಾಹಿರವಾಗಿ ಸಾರ್ವಜನಿಕರನ್ನು ಮಾನಸಿಕವಾಗಿ ಅಸ್ವಸ್ಥರನ್ನಾಗಿ ಮಾಡಿ ಕೆಲವೊಂದು ಪ್ರಕರಣಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭಗಳು ಮಾಡುತ್ತಿದ್ದಾರೆ. ಹಾಗೂ 2 ತಿಂಗಳುಗಳಲ್ಲಿ ಈ ಫೈನಾನ್ಸಿನ ಸಾಲದ ಕಿರುಕುಳದಿಂದ ತುಂಬ ಆತ್ಮಹತ್ಯೆಗಳು ನಡೆದಿರುತ್ತವೆ. ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಮೈಕ್ರೋ ಫೈನಾನ್ಸ್ಗಳಿಗೆ ಕೆಲವೊಂದು ಸೂಚನೆಗಳ ಮುಖಾಂತರ ಬಿಡುಗಡೆ ಮಾಡಿರ್ತಕ್ಕಂತಹ ಸುಚೇವಾಲಗಳನ್ನು ಜಾರಿಗೆ ತರುವುದು, ಸುಗ್ರೀವಾಜ್ಞೆಗಳನ್ನು ಜಾರಿಗೆ ತರುವವರೆಗೆ ಮೈಕ್ರೋ ಫೈನಾನ್ಸ್ ಹಾಗೂ ವಾರದ ಸಂಘಗಳಿಗೆ ಸಾಲ ವಸೂಲಾತಿ ಮಾಡುವುದನ್ನು ತಡೆ ಹಿಡಿಯಬೇಕು ಎಂದು ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಏನೋ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ನಿಯಮ ಬರುವವರೆಗೂ ಕೂಡ ಆ ಒಂದು ಯಾವುದೇ ವಸೂಲಾತಿಯನ್ನು ಮಾಡಬಾರ್ದು ಅನ್ನುವಂಥ ಉದ್ದೇಶ ಸಲುವಾಗಿ ನಾವು ಇವತ್ತಿನ ದಿವಸ ನಾವು ಒಂದು ಮನವಿ ಕೊಟ್ಟಿದ್ದೇವೆ. ನಮ್ಮ ಹಿರಿಯರು ನಮ್ಮ ಫಿರೋಜ್ ಪ್ರಜಾದೇವ್ ಸರ್ ಒಂದೆರಡು ಮಾತನಾಡಬೇಕಂತ ವಿನಂತಿ ಮಾಡಿ. ಸರ್, ಹೆಚ್ಚಿಗೆ ಮಾತಾಡಲ್ಲ. ನಿಮ್ಮ ನಿನ್ನೆ मैंने उनका जो बात कर रहा हूँ